ಅರುಜೀವ ಆಸ್ಪತ್ರೆ ಆಯುರ್ವೇದ ಆಸ್ಪತ್ರೆಯನ್ನು ಕಲಬುರಗಿಯಲ್ಲಿ ಡಿಸೆಂಬರ್ 6ರಂದು ಬೆಳಗ್ಗೆ 8 ಗಂಟೆಗೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಉದ್ಘಾಟನೆ ಮಾಡಲಿದ್ದಾರೆ ಅಂತ ಶಾಲಿನ್ ಭಾರತಿಯವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅರುಜೀವ ಆಯುರ್ವೇದ ಆಸ್ಪತ್ರೆ ಎಂಬುದು ಮಾನವೀಯ ಕಲ್ಯಾಣ ಟ್ರಸ್ಟ್ನ ಒಂದು ಘಟಕವಾಗಿದೆ. ಶ್ರೀಮಂತ ಪರಂಪರೆಗೆ ಹೆಸರಾದ ದಿವಂಗತ ಎಸ್ ಪಾಟೀಲ್ ಅವರ ಉಪಕ್ರಮವಾಗಿದೆ. ಈ ಆಸ್ಪತ್ರೆಯನ್ನು ಕಲಬುರಗಿ ನಗರದ ಐವನ್ ಶಾಹಿ ಎಸ್ ಪಾಟೀಲ್ ಅಪಾರ್ಟ್ಮೆಂಟ್ನಲ್ಲಿ ಮೊದಲ ಉಪಕೇಂದ್ರ ಸ್ಯಾಟಲೈಟ್ ಕ್ಲಿನಿಕ್ ತೆರೆಯುತ್ತಿದ್ದೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಶ್ರೀ ಎಸ್ ಪಾಟೀಲ್ ಸರ್ದು ಒಂದು ಕನಸು ಮಾನವಿ ಕಲ್ಯಾಣ ಟ್ರಸ್ಟ್ ಏರ್ಪೋರ್ಟ್ ಹತ್ರ ಇದೆ. ಅದು ಒಂದು ಆಶ್ರಮ, ಒನ್ ಆಫ್ ದಿ ವೈಶಿಷ್ಟ್ಯ ಒಂದು ಕಾಂಬಿನೇಷನ್ ಅಂತ ಮಾಡಿದ್ದೀವಿ. ಸೀನಿಯರ್ ಅಸಿಸ್ಟೆಡ್ ಲಿವಿಂಗ್ ಹಾಗೂ ಅದರ ಜೊತೆಗೆ ಆಸ್ಪತ್ರೆ ಕೂಡ ಮಾಡಿದ್ದೀವಿ. ಅರುಜೀವ ಆಯುರ್ವೇದ ಆಸ್ಪತ್ರೆ ನಮ್ಮ ಚಿಕಿತ್ಸೆ ವಿಧಾನ ಅಂತ ನಡೆಯುತ್ತೆ. ಅದರ ಜೊತೆಗೆ ಆನಂದ್ ಕುಟುಂಬ ಅಂತ ಒಂದು ಸೀನಿಯರ್ ಲಿವಿಂಗ್, ಬಂದಿರೋ ಎಲ್ಲ ವಯಸ್ಸಾದವರು ಹಿರಿಯವರಿಗೆ ಈಗ ತಮ್ಮೆಲ್ಲರೂ ಸಹಕಾರದಿಂದ ನಾವು ನಿಧಾನವಾಗಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಿಧಾನಕ್ಕೆಲ್ಲ ಡೆವಲಪ್ ಆಗ್ತಾ ಇದ್ದೀವಿ. ಅದೇ ಕಂಟಿನ್ಯೂಟಿಯಲ್ಲಿ ನಮ್ಮ ಎಸ್ ಪಾಟೀಲ್ ಸರ್ದು ಏನು ಕನಸಿತ್ತು, ಈ ಸೇವೆನ ಪ್ರತಿ ಜನೊಬ್ಬರಿಗೆ ಸಿಗಬೇಕು ಅಂತ ಒಂದು ವಿಚಾರ. ಆ ವಿಚಾರ ಕನಸು ಸಲುವಾಗಿ ಏನಾಗುತ್ತೆ, ಎಲ್ಲರೂ ನಮ್ಮ ಹತ್ರ ಬರಬೇಕು ಅಂತಂದರೆ ಸಿಟಿ ಕಡೆ ನಾವು ಒಂದು ಶಾಖೆ ಓಪನ್ ತೆಗಿತಾ ಇದ್ದೀವಿ. ಅರುಜೀವ ಸಿಟಿ ಕ್ಲಿನಿಕ್ ಅಂತ. ಅದು ಒಂದು ನಮ್ಮ ಬ್ರಾಂಚ್ ಅರುಜೀವ ಆಯುರ್ವೇದ ಆಸ್ಪತ್ರೆದು ಯೂನಿಟ್ ಆಫ್ ಮಾನವಿ ಕಲ್ಯಾಣ ಟ್ರಸ್ಟ್. ಐವನ್ ಶಾಹಿ ಕಡೆ ನೀವು ಅಲ್ಲಿ ಎಸ್ ಪಾಟೀಲ್ ಸರ್ ಅಪಾರ್ಟ್ಮೆಂಟ್ ಇದೆ, ಅದರಲ್ಲಿ ನಾವು ಓಪನ್ ಅದೇ ತೆಗಿತಾ ಇದ್ದೀವಿ. ನಮ್ಮೆಲ್ಲರಿಗೆ ಅಲ್ಲಿ ಸುಸ್ವಾಗತ. ಅದರ ಜೊತೆಗೆ ಅದರದ್ದು ಉದ್ಘಾಟನಾ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರು ಬರ್ತಾರೆ ಆ್ಯಂಡ್ ಶಿ ವಿಲ್ ಬಿ ಇನಾಗ್ರೇಟಿಂಗ್ ದ ಕಂಪ್ಲೀಟ್ ಸೆಷನ್. ಅದರ ಜೊತೆಗೆ ನಮ್ಮ ಕಮಿಷನರ್, ಸಿಟಿ ಕಮಿಷನರ್ ಹಾಗೂ SP ಆ್ಯಂಡ್ ನಮ್ಮ KCCI ಪ್ರೆಸಿಡೆಂಟ್, ಸೊ ಹಲವಾರು ಜನ ಬಂದು ಅದಕ್ಕೆ ಸಾಕ್ಷಿ ಆಗ್ತಾರೆ. ಇದರ ಜೊತೆಗೆ ಒಂದು ವೈಶಿಷ್ಟ್ಯ ದಿನ ಕೂಡ ಇದೆ. ಒಂದು ಮಾರ್ಗಶೀರ್ಷ ಮಾಸ ಅಂತ ಶುರುವಾಗಿದೆ. ಆ ಮಾರ್ಗಶೀರ್ಷ ಮಾಸ ಪೌರ್ಣಿಮೆಗೆ ಒಂದು ವೈಶಿಷ್ಟ್ಯವಾದ ಒಂದು ಔಷಧ ವಿತರಣಾ ಅಂತ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ವೈಶಿಷ್ಟ್ಯತೆ ಏನಂತಂದರೆ, ಆ ಔಷಧವನ್ನು ನಾವು ತಯಾರು ಮಾಡಿಸ್ತೀವಿ, ಅದನ್ನು ಚಂದ್ರ ಒಳಗೆ ರಾತ್ರಿ ಇಟ್ಟು ಅದರದ್ದು ಆಹ್ವಾನ ಮಾಡ್ತೀವಿ. ಅದರಿಂದ ಒಳ್ಳೆ ಪ್ರಭಾವ ಆಗಿರುತ್ತೆ, ಒಳ್ಳೆ ಅಮೃತ ಆಗಿರುತ್ತೆ. ಸೊ ಮಾರ್ಗಶೀರ್ಷ ಅಮೃತ ಅಂತ ನಮ್ಮ ದಿನಾಚರಣೆ ಒಂದು ಟಾಪಿಕ್. ಈ ಔಷಧಿನ ನಾವು ಇಡೀ ರಾತ್ರಿ ಚಂದ್ರಕಿರಣದಲ್ಲಿ ಒಳಗೆ ಕೆಳಗಡೆ ಇಟ್ಟು ಅದರದ್ದು ಪ್ರಭಾವ ಚೆನ್ನಾಗಿ ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ. ಅದಾದ ನಂತರ ಬೆಳಿಗ್ಗೆ ಖಾಲಿ ಹೊಟ್ಟೆ ಕೊಡಬೇಕಂತ ವಿಧಾನ, ಆದರೂ ಆದಷ್ಟು ಪ್ರಯತ್ನ ಪಡ್ತೀವಿ, ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ತಮ್ಮ ಕಡೆಯಿಂದನೂ ಕೂಡ ತಾವು ಹೇಳಬೇಕು. ಚಿಕ್ಕ ಮಕ್ಕಳಿಂದ ಹಿಡಿದು ಚಿಕ್ಕ ವಯಸ್ಸಾದವರು, ಸೊ ಬೇಬಿ, ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು ಒಂದು 10-12 ವರ್ಷ ಒಳಗಡೆ ಇರೋರು ಮಕ್ಕಳೆಲ್ಲ ಬಂದು ಇದರದ್ದು ಸೌಲಭ್ಯವನ್ನು ತಗೋಬೋದು. ಇದರದ್ದು ಉಪಕಾರವನ್ನು ಬಹಳ ಚೆನ್ನಾಗಿರುತ್ತೆ. ಬೆಳಿಗ್ಗೆ ನಾವು ಒಂದು ಹಣ್ಣಿಂದ ಬಾಳೆಹಣ್ಣು ತಗೊಂಡು, ಇಲ್ಲಾಂದರೆ ಯಾವುದೋ ಒಂದು ಒಳ್ಳೆ ಹಣ್ಣು ತಗೊಂಡು ಅದರ ಒಳಗೆ ಈ ಪ್ರಸಾದನ ನಾವು ಹಾಕ್ತೀವಿ. ಇದು ಯಾವುದೋ ಸ್ಪೆಸಿಫಿಕ್ ಔಷಧಿ ಅಂತ ಅಲ್ಲ, ಒಂದು ಪ್ರಸಾದ ಥರ ಅಂತ ಮಾಡ್ತಾಯಿದ್ದೀವಿ. ಸೊ ಒಂದು ಪಾಯಸ ಥರ, ಅದಕ್ಕೆ ಕೆಲವೊಂದು ಹರ್ಬ್ಸ್ ಇರುತ್ತೆ, ಔಷಧಿಗಳು ಅಂತ ಹೇಳಿದರೆ ಗಿಡಮೂಲಿಕೆಗಳು ಇರುತ್ತೆ. ಅದರ ಕಾಂಬಿನೇಷನ್ ಮಾಡಿ ಅದನ್ನು ಮಕ್ಕಳಿಗೆ ತಿನ್ನಿಸ್ತೀವಿ. ಇದರದ್ದು ಮೂಲ ಉಪಕಾರ ಏನಂತಂದರೆ, ಇಟ್ಸ್ ಲೈಕ್ ಎ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ. ಸೊ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಮಕ್ಕಳದು. ಸೊ ಅದರ ಜೊತೆಗೆ ಇದು ಯಾವುದೋ ಲೈಕ್ ಮಾಡರ್ನ್ ಇಮ್ಯುನೈಸೇಷನ್ಗೆ ಯಾವುದೋ ಚಾಲೆಂಜ್ ಇಲ್ಲ, ಅದು ಒಂದು ಕ್ಲಿಯರ್ ಮಾಡ್ತಾ ಇದ್ದೀವಿ. ನಾವು ಒಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಳೆಯ ಕಾಲದಲ್ಲಿ ಯಾವ ಥರ ಮಕ್ಕಳನ್ನು ಬಡಿಸ್ತಾ ಇದ್ರು, ಯಾವ ಥರ ಅವ್ರನ್ನ ಬೆಳೀತಾ ಇದ್ರು, ಅದರ ಬಗ್ಗೆ ಒಂದು ಮಾಹಿತಿ ನಾವು ಎಲ್ಲರಿಗೆ ತಿಳಿಸ್ಬೇಕು ಅಂತ ನಮ್ಮ ವಿಚಾರ. ಸೊ ಬೇರೆ
ಲೈಕ್ ಜನ ಏನೋ ತಪ್ಪು ತಿಳ್ಕೊಂಬಿಟ್ರೆ ನಾವು ಇಮ್ಯುನೈಸೇಷನ್ ಮಾಡ್ತಾ ಇದ್ದೀವಿ, ಬೇರೆ 14 18 28 ಇಮ್ಯುನೈಸೇಷನ್ ಹೇಳಿದ್ದಾರೆ, ಅದರ ವಿಪರ್ಯ ಅಂತ ಏನಿಲ್ಲ. ಅದು ಆ ಪಾಲಿಗೆ ಇದೆ, ಅದಕ್ಕೆ ನಾವು ಯಾವುದು ಚಾಲೆಂಜ್ ಮಾಡ್ತಾ ಇಲ್ಲ. ಬಟ್ ಇದು ಒಂದು ನಮ್ಮ ಸಣ್ಣ ಎಫರ್ಟ್, ನಮ್ಮ ಸಣ್ಣ ಒಂದು ಆಸೆ, ನಮ್ಮ ಸಂಸ್ಕೃತಿ, ಇದು ನಮ್ಮ ಸನಾತನ ಧರ್ಮದ ಒಳಗಡೆ ಮಕ್ಕಳ ಸಲುವಾಗಿ ರೋಗ ನಿರೋಧಕ ಕ್ಷಮತೆ ಹೆಚ್ಚು ಮಾಡಲಿಕ್ಕೆ, ಅವ್ರದ್ದು ಗ್ರೋತ್ ಚೆನ್ನಾಗಿ ಆಗಲಿ ಅಂತ, ಬೆಳಿಲಿಕ್ಕೆ ಏನು ಮಾಡಬೇಕು, ಯಾವ ಥರ ಏನು ತಿನ್ನಿಸ್ಬೇಕು ಅಂತ ಈ ಒಂದು ಮಾರ್ಗಶೀರ್ಷ ಅಮೃತೋತ್ಸವದ ಒಂದು ದಿನಾಚರಣೆ ಉದ್ದೇಶ. ಸೊ ಅದರ ಜೊತೆಗೆ ಈ ಕ್ಲಿನಿಕ್ ಮಾಡಿರೋದು ಉದ್ದೇಶ ಏನಂತಂದರೆ, ಅದರದ್ದು ಮೂಲವಾಗಿ ಇರೋದು ಜನ ಇಲ್ಲಿಗೆ ಬಂದು, ಈಗ ತಾವೆಲ್ಲರೂ ಇರ್ತೀರ, ಜನ ಇರ್ತಾರೆ, ಸಿಟಿಯಿಂದ ಏರ್ಪೋರ್ಟ್ ಕಡೆ ಬರೋದು ಸುಮಾರೊಮ್ಮೆ ಸಮಯ ಇರಲ್ಲ, ಕಷ್ಟ ಆಗಿರುತ್ತೆ ಅಂತ ಯೋಚನೆ ಮಾಡಿ ನಾವು ಸಿಟಿಯಲ್ಲಿ ಬಂದು ತಾವು ನಮ್ಮ ಡಾಕ್ಟರ್ಸ್ಗೆ ಬಂದು ನೇರ ಕನ್ಸಲ್ಟ್ ಆಗ್ಬೋದು. ಅದರ ಜೊತೆಗೆ ಅವರು ಯಾವ ಥರ ಪರೀಕ್ಷೆ ಎಲ್ಲ ಮಾಡಿ, ಆಯುರ್ವೇದ ಪ್ರಕಾರ ನಾಡಿ ಪರೀಕ್ಷೆ ಅಂತ ಇರುತ್ತೆ, ನಾಡಿ ಪರೀಕ್ಷೆ ಅಂತ ಮಾಡಿ ತಮಗೆ ಆಗ್ತಕ್ಕಂಥ ವಿಶೇಷವಾಗಿ ಸ್ಪೆಸಿಫಿಕ್ ಆರೋಗ್ಯ ಹೆಲ್ತ್ ಪ್ಯಾಕೇಜ್ ಅಂತ ರಿಕಮೆಂಡ್ ಮಾಡ್ತಾರೆ. ಆ ಪ್ಯಾಕೇಜನ್ನು ನೀವು ವಿಚಾರಣೆ ಮಾಡಿ, ಯೋಚನೆ ಮಾಡಿ ತಗೋಬೋದು. ಅದನ್ನು ಬರೀ ಪ್ಯಾಕೇಜ್ ಕೊಡೋದಂತ ಅಲ್ಲ, ಅದಕ್ಕೆ ಇರ್ತಕ್ಕಂಥ ಎಲ್ಲಿಂದ ಬೇಕಾದರೆ ಹೋಗೋ ಬರೋದು ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಪ್ರತಿ ಶುಕ್ರವಾರ ಬೆಳಿಗ್ಗೆ ಇಲ್ಲಿಂದ ನಮ್ಮ ಕ್ಲಿನಿಕ್ ಕಡೆಯಿಂದ ಪಿಕಪ್ ಇರುತ್ತೆ. ಅವ್ರಿಗೆ ಎಷ್ಟು ದಿನಕ್ಕೆ ಅಲ್ಲಿ ವಾಸ ಆಗಿರುತ್ತೆ ಅಂತ ವಾಸ ಮಾಡ್ತಾರೆ, ಅವರು ಚಿಕಿತ್ಸೆ ತಗೋತಾರೆ. ಅದಾದ ನಂತರ ಅವ್ರಿಗೆ ಡ್ರಾಪ್ ಬ್ಯಾಕ್ ಅಂತ ಇಲ್ಲಿ ಪಾಯಿಂಟ್ಗೆ ಮಾಡ್ತೀವಿ. ಇಲ್ಲಿ